ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಸೂಪರಾ? ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇವತ್ತು ರಂಗೋಲಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಬೆಳಗ್ಗೆ ಬಾಗಿಲೆಲ್ಲ ತೊಳೆದು ಒಂದು ಚಿಕ್ಕದಾಗಿ ನನಗೆ ಬರೋ ಥರ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿದೆ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ದಿರ ನನ್ನ ವಿಡಿಯೋ ಎಲ್ಲನೂ ನೋಡ್ಬೋದು. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಹುಡ್ಮೆ ಆಗಿರೋದ್ರಿಂದ ಬೆಳಗ್ಗೆ 4-5 ಗಂಟೆಗೆ ಎದ್ದು ಬೇಗ ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ತುಂಬ ಬೇಗನೆ ಎದ್ದಿದೆ. ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಸ್ನಾನ ಮಾಡ್ಕೊಂಡು ಬಂದಮೇಲೆ ರಂಗೋಲಿ ಹಾಕ್ಕೊತೀನಿ ನಾನು. ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಎಲ್ಲ ಆದಮೇಲೆ ಇವಾಗ ಪೂಜೆಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ಪೂಜೆ ಮಾಡ್ಕೊಂಡಿದ್ದೀನಿ. ತಂಗಿ ಮನೆಗೆ ಹೋಗಿದ್ನಲ್ಲ, ಹೂವು ಎಲ್ಲ ತುಂಬಾ ಮಿಕ್ಕಿತ್ತು. ಗಣೇಶನು ವಿಸರ್ಜನೆ ಮಾಡುವಾಗ ಅವರು ತುಂಬ ಹೂವು ತಂದಿದ್ರು. ತುಂಬ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ನನಗೂ ಕೊಟ್ಟಿದ್ದರು. ನಾನು ತೊಗೊಂಬಂದಿದ್ದೆ. ಆ ಹೂವನ್ನೆಲ್ಲ ಹಾರ ಮಾಡಿ ಇವತ್ತು ಚೆನ್ನಾಗಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಹುಣ್ಣಿಮೆ ಪೂಜೆ ನಾನು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಇಂಥ ಟೈಮಲ್ಲೆಲ್ಲ ಪೂಜೆ ಮಾಡ್ಕೊತೀನಿ. ಹೇಗಿದೆ ನಮ್ಮ ಮನೆ, ದೇವ್ರ ಮನೆ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮಕ್ಕಳಿಗೆ ಬೇರೆ ಟೈಮ್ ಆಗೇ ಹೋಯ್ತು. ಎಷ್ಟೇ ಬೇಗ ಎದ್ದು ಮಾಡ್ತಾಯಿದ್ರೇನೋ ಹರಿಬಿರಿಯಲ್ಲೇ ಇರುತ್ತೆ ಕೆಲಸ. ಇವತ್ತು ಕ್ಯಾಪ್ಸಿಕಮ್ ಬಾತ್ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೆ ಕಾಯಿ ಮತ್ತು ಮೆಣಸಿನ್ಕಾಯಿ, ಸೋಂಕಾಳು, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಇವನ್ನ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ ಒಂದು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಟೊಮೊಟೊ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೀರು ಹಾಕಿ ಅಕ್ಕಿ ಹಾಕ್ಕೊಂಡು ಒಂದು ವಿಸಿಲ್ ತೊಗೊಂಡ್ರೆ ಸಾಕು. ಕ್ಯಾಪ್ಸಿಕಮ್ ಬಾತ್ ರೆಡಿ ಆಗುತ್ತೆ. ನಾನು ಹೀಗೆ ಮಾಡೋದು. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ಕೊತಾ ಇದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಅಂತ ನೀವು ಕೇಳೋದಾದರೆ ಕಡಲೆ ಹಿಟ್ಟು, ಉಪ್ಪು, ಖಾರ, ಓಂಕಾಳು, ಜೀರಿಗೆ, ಸೋಡಾ ಇಷ್ಟೇ ಹಾಕಿ ಮಿಕ್ಸ್ ಮಾಡಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಂಡಿದ್ದೀನಿ. ಹಾಗೆ ನಂಚ್ಕೊಳಕ್ಕೂ ಆಗುತ್ತೆ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಒಂದು ವಿಸಿಲ್ ತೊಗೊಂಡೆ. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಕ್ಯಾಪ್ಸಿಕಮ್ ಬಾತ್. ಇವಾಗ ಮಕ್ಕಳಿಗೆಲ್ಲ ಸರ್ವ್ ಮಾಡಿ ಅವ್ರ ಬಾಕ್ಸ್ಗೆಲ್ಲ ಕಟ್ಟಿ ಅವ್ರನ್ನ ಸ್ಕೂಲ್ಗೆಲ್ಲ ಕಳಿಸಿ ಆಮೇಲೆ ಮಿಕ್ಕಿದ್ದೆ ನನ್ನ ಕೆಲಸ ಇದ್ದರೆ ಅದನ್ನು ಮಾಡ್ಕೊತಾ ಇದ್ದೀನಿ. ಬಜ್ಜಿ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಬಂದು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ನಲ್ವ, ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ತಂದಿದ್ದೆ, ಅವೆಲ್ಲ ಹಾಗೆ ಇಟ್ಟಿಟ್ಬಿಟ್ಟಿದ್ದೆ. ಇವಾಗ ಬಾಕ್ಸಿಗೆಲ್ಲ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಪಲಾವು, ಬಾತು, ರೈಸು ಈ ಥರ ಮಾಡ್ತಾ ಇರ್ತೀನಿ. ಅದಕ್ಕೆ ನನಗೆ ಸ್ವಲ್ಪ ಮಸಾಲ ಐಟಮ್ ಬೇಕಾಗುತ್ತೆ. ಮೊನ್ನೆ ಹೋದಾಗ ಎಲ್ಲ ಮಸಾಲ ಐಟಮ್ ಯಾವ್ಯಾವ ಖಾಲಿ ಆಗಿತ್ತು ಎಲ್ಲನೂ ಅಲ್ಲಿಂದನೇ ತೊಗೊಂಬಂದಿದ್ದೆ. ಅವೆಲ್ಲ ಬಾಕ್ಸ್ಗೆಲ್ಲ ಇಟ್ಟು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಬಸ್ಸಾರು ಮಾಡಿಕೊಂಡೆ. ಬಸ್ಸಾರು, ಅನ್ನ, ಮುದ್ದೆ, ರಸಮ್ಮು 3 ಮಾಡಿದ್ದೆ. ಬಸ್ಸಾರು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಏನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ. ರಸಮ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಟೊಮೊಟೊ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕರಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಸೇದೇ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಹುಣಸೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರಾಗಿರೋ ರಸಮ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಾಗಿರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ನಮಗೆ ಈ ಥರ ರಸಮ್ ಅಂದರೆ ತುಂಬ ಇಷ್ಟ. ಸ್ವಲ್ಪ ರಸಮ್ ಮಾಡ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.